ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಮಳೆಯ ಬೇಡಿಕೆಯಿಂದ ಗ್ರಾಮಸ್ಥರು ವಿಶೇಷ ಧಾರ್ಮಿಕ ಆಚರಣೆ ಮಾಡಿದ್ರು. ಮಳೆಗಾಗಿ ಗ್ರಾಮ ದೇವತೆ ಮಳೆಗಂಗಮ್ಮಳ ಆರಾಧನೆ ಹಾಗೂ ಬುಡ್ಡೆಕಲ್ಲಿಗೆ 101 ಕುಂಭಗಳ ಜಲಾಭಿಷೇಕ ಕಾರ್ಯಕ್ರಮ ಭಕ್ತಿ ಭಾವದಿಂದ ಜರುಗಿದೆ. ಪಟ್ಟದ ಶ್ರೀ ಊರಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಂಗಳವಾರ ಬೆಳಗ್ಗೆ ಊರಮ್ಮ ಹೊಂಡಕ್ಕೆ ತೆರಳಿ ಗಂಗೆ ಪೂಜೆ ನೆರವೇರಿಸಲಾಗಿದೆ. ಜಂಗಮ ಹಿರಿಯ ಪೌರೋಹಿತ್ಯ ಕೆಎಚ್ಎಂ ಚಿದಾನಂದ ಸ್ವಾಮಿ ಅವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಗಂಗೆ ಆರಾಧನೆ ಜರುಗಿದೆ. ನಂತರ ಯುವಕರ ತಂಡವು ಊರಮ್ಮ ಹೊಂಡದಿಂದ 101 ಕುಂಭಗಳಲ್ಲಿ ನೀರು ತಂದು ಊರ ಬಾಗಿಲಿನ ಬುಡ್ಡೆಕಲ್ಲಿಗೆ ಶಾಸ್ತ್ರೋಕ್ತವಾಗಿ ಜಲಾಭಿಷೇಕ ನೆರವೇರಿಸಿದ್ರು. ಬಳಿಕ ಮಳೆ ಕರುಣಿಸಲೆಂದು ಮಳೆ ಗಂಗಮಾಳಿಗೆ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಲಾಗಿದೆ. ಆಚರಣೆಯ ಭಾಗವಾಗಿ ಮಳೆ ಗಂಗಮಾಳನ್ನ ಪ್ರತಿಷ್ಠಾಪಿಸಿ ಕುಂಭದ ರೂಪದ ದೇವತೆಯ ಮೇಲೆ ಬಾಲಕನನ್ನ ಕೊಳ್ಳಿರಿಸಿ ಮಳೆ ಫಲಕ್ಕಾಗಿ ಸಂಕೇತಾತ್ಮಕ ವಿಧಿ ನೆರವೇರಿಸಲಾಗಿದೆ. ಮಳೆ ಗಂಗಮಾಳ ಕುಂಭವು ಬಲಕ್ಕೆ ಮತ್ತು ಎಡಕ್ಕೆ ತಿರುಗುವ ಮೂಲಕ ಮಳೆ ಬರುವ ಕುರಿತು ಸೂಚನೆ ಕೊಡುತ್ತದೆ ಎಂದು ಸ್ಥಳೀಯರ ನಂಬಿಕೆ ಇದೆ. ಈ ವೇಳೆ ಮಳೆ ಗಂಗಮಾಳ ಕುಂಭವು ಬಲಭಾಗಕ್ಕೆ ತಿರುಗಿದ ಹಿನ್ನೆಲೆ ಸಮೀಪದ ದಿನದಲ್ಲಿ ಮಳೆ ಬರುವ ಶುಭ ಸಂಕೇತವೆಂದು ಭಕ್ತರು ಘೋಷಣೆ ಕೂಗಿ ಸಂತೋಷ ವ್ಯಕ್ತಪಡಿಸಿದರು. ನಂತರ ಊರಮ್ಮ ದೇವಿಗೆ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರು ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಅರ್ಚಕರು, ಆಯಾಗಾರು, ದೈವಸ್ಥರು, ಯುವಕರು, ಮಹಿಳೆಯರು, ಮಕ್ಕಳು ಹಾಗೂ ನೂರಾರು ಭಕ್ತರು ಭಾಗವಹಿಸಿದ್ರು. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರೋಗ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲ. ಸರ್ವಮಂಗಳ ಮಾಂಗಲ್ಯೆ ಶುಭೆ ಸರ್ವಾರ್ಥ ಸಾಧಕೆ ಶರಣೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಧ್ರುವಾದಿಧ್ವಾಂತರವೇ ವೈಷ್ಣವೇನ್ ದೇವರೆಂದವೇ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಲವೇ. ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಪೂಜ್ಯರಾದ ಚಿದಾನಂದ ಸ್ವಾಮಿ ಅವರು ಹೇಳಿದಂತೆ ಸಂಪ್ರದಾಯಬದ್ಧವಾಗಿ ಈ ಗ್ರಾಮ ದೇವತೆ ತಾಲೂಕು ದೊಡ್ಡ ಊರಾದರೂ ಕೂಡ ಹೌದು, ಎಲ್ಲ ಗ್ರಾಮಗಳ ಒಂದು ಉಳಿಲೆಕ್ಕವಾಗಲಿ ಪ್ರತಿಯೊಂದು ಗ್ರಾಮದ ಉತ್ಸವವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಪ್ರಕಾರವಾಗಿ ಈ ರೀತಿ ಮಳೆಯ ಅಭಾವ ಇದ್ದಾಗ ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಊರು ದೈವಸ್ಥರ ಸಮ್ಮುಖದಲ್ಲಿ, ಪುರ ಗ್ರಾಮದವರ ಸಮ್ಮುಖದಲ್ಲಿ ನಡೆಸಿದ್ದೇವೆ. ಅವರು ನಮ್ಮ ಚಿದಾನಂದ ಸ್ವಾಮಿ ಅವರು ಹೇಳಿದಂತೆ ನಮಗೆ ಶುಭ ಸೂಚನೆಯನ್ನು ಊರಮ್ಮ ಗ್ರಾಮ ದೇವತೆ ಮಾಡಿದ್ದಾಳೆ. ಇನ್ನು 3 ದಿನಗಳಲ್ಲಿ ಖಂಡಿತವಾಗಿ ಮಳೆಯನ್ನು ಆಗ್ತದಂತ ನಮ್ಮ ಮನಸ್ಸಿನ ಅಪೇಕ್ಷೆಯನ್ನು ಪಟ್ಟಿದ್ದೇವೆ. ನಮಸ್ಕಾರ.